ಪ್ರಕರಣಗಳಲ್ಲಿ NDPS ಆಕ್ಟ್ ಅಲ್ಲೇ ಒಂದಷ್ಟು ಇನ್ನು ಬಿಗಿಯಾದ ಕ್ರಮಗಳು ಇರಬೇಕಿತ್ತು ಅನ್ನೋ ಅಪೇಕ್ಷೆ ಪ್ರತಿ ಬಾರಿ ಕೂಡ. ಕನ್ಸ್ಯೂಮರ್ಸ್ ಮೇಲೆ ಅಷ್ಟು ಸ್ಟ್ರಿಕ್ಟ್ ಆದ ಕ್ರಮಗಳಿಲ್ಲ, ಬದಲಾವಣೆ ಆಗಬೇಕು ಅನ್ನೋದಿದೆ. ಬಟ್ ನನಗಿರೋ ಪ್ರಶ್ನೆ ಏನಂತಂದ್ರೆ, ಪ್ರತಿ ಬಾರಿ ರೇಡ್ಗಳಾದಾಗ ಯಾರೋ ಒಬ್ಬ ನೈಜೀರಿಯನ್ನೋ ಯಾರೋ ಒಬ್ಬ ಆಫ್ರಿಕನ್ನೋ ಈ ಮಿಡಲ್ ಮೆನ್ಗಳು ಸೀಸ್ ಆಗ್ತಾರೆ. ಎಲ್ಲಿಂದ ಬರ್ತಿದೆ ಅದ್ರ ಮೂಲ ತನಕ ರೀಚ್ ಆಗುವಲ್ಲಿ ಬಹುತೇಕ ಪ್ರಕರಣಗಳಲ್ಲಿ ಫೇಲ್ಯೂರ್ ಆಗ್ತಿದೆಯಾ ಅನ್ನೋದು ಆತಂಕ. NDPC ಆಕ್ಟ್ ಈಸ್ ವೆರಿ ಸ್ಟ್ರಾಂಗ್ ಆಕ್ಟ್. ಅದು ಇಲ್ಲಿ ನಾನು ಇವರಿಬ್ಬರು ಮಾತಾಡೋದ ಬಗ್ಗೆ ಒಂದೆರಡು ಕೌಂಟರ್ ಕೊಡ್ತೇನೆ. ಪ್ರಶ್ನೆ ಇಲ್ಲಿ ನಿಮ್ಮ ಸರ್ಕಾರದಲ್ಲಿ ಏನಾಯಿತು, ಇವ್ರ ಸರ್ಕಾರದಲ್ಲಿ ಏನಾಯಿತು ಅಂತಲ್ಲ. ಪ್ರಶ್ನೆ ಏನಂದರೆ, ಯುವ ಪೀಳಿಗೆ ಮಹಿಳಾ ಪೀಳಿಗೆ ಇವೆಲ್ಲ ಏನಿದೆಯಲ್ಲ, ಇತ್ತೀಚೆಗೆ ಅವರು ಡ್ರಗ್ಸ್ ಸೇವನೆ ಮಾಡತಕ್ಕಂಥದ್ದು ಸ್ಟ್ರೆಂತ್ ಜಾಸ್ತಿ ಆಗಿದೆ. ಇದು ವಿ ಹ್ಯಾವ್ ಟು ಫೋಕಸ್ ದೆಮ್. ನಿಮ್ಮಲ್ಲಾಯಿತು ಅಷ್ಟು, ನಮ್ಮಲ್ಲಾಯಿತು ಇಷ್ಟು ಅಂತ ಬೇಡ. ಅದು ಹಂಗೆ ನೋಡೋಕೆ ಹೋದರೆ ಈಗ 66 ಚಿಲ್ಲರೆ ಇವರು MLAಗಳಿದ್ದಾರೆ, 130 ಚಿಲ್ಲರೆ MLAಗಳಿದ್ದಾರೆ. ಇವರೆಲ್ಲ ಪರ್ಮಿಷನ್ ಕೊಡ್ತಾರಾ ಡ್ರಗ್ ತಿನ್ನಿ ಡ್ರಗ್ ಕುಡೀರಿ ಅಂತ? ಏನು ಸರ್ ಕೊಡ್ತಾರ? ಕೊಡಲ್ಲ. ವೈ ಸ್ಪೆಸಿಫಿಕ್ ಇಟ್. ಸೆಕೆಂಡ್ ಏನಂತಂದರೆ ಮೇಡಮ್, ಇಲ್ಲಿ ನೋಡಿ 2000 ಇಲ್ಲಿ ಪ್ರಶ್ನೆ ಹೇಳ್ತೀನಿ. ಆಗ 2022 ಒಳಗೆ ಒಂದು ದೊಡ್ಡದೊಂದು ಡ್ರಗ್ ಇದಾಯಿತು, ಎಕ್ಸ್ಪೋಸರ್ ಆಯಿತು, ದೊಡ್ಡ ಎಕ್ಸ್ಪೋಸರ್ ಆಯಿತು. ಏನು ಹೇಳ್ತಾರೆ, NDPC ಆ್ಯಕ್ಟ್ ಒಳಗೆ ಏನು ಮಾಡಿಬಿಟ್ರು 2022-23 6191 ಪ್ರಕರಣ. ಅದರೊಳಗೆ 7723 ಭಾರತೀಯರು, 159 ಜನ ವಿದೇಶಿಯರು, 943 ಡ್ರಗ್ಸ್ ಪ್ಲೆಡರ್ಗಳು, 5248 ಡ್ರಗ್ಸ್ ಸೇವನೆ ಮಾಡತಕ್ಕಂಥ 117 ಕೋಟಿ ವಶ ಆಯಿತು. ಗಾಂಜಾ ಆಯಿಲ್ ಸೀಸ್ ಮಾಡಿದ್ದೇನೆ. ಗಾಂಜಾ 6074 kg, ಗಾಂಜಾ ಆಯಿಲು 5.5 kg, ಬ್ರೌನ್ ಶುಗರು 2554 kg, ಅಫೀಮು 1568 kg, ಸಿಂಥೆಟಿಕ್ ಡ್ರಗ್ಸ್ 1,09,914. ಇವೆಲ್ಲ ಅಂಕಿಅಂಶಗಳಿದೆಯಲ್ಲ. ಇಟ್ ವಾಸ್ ಅನ್ ಅಚೀವ್ಮೆಂಟ್ 2022. ಇವರಿಬ್ಬರು ಕ್ರೆಡಿಟ್ ತಗೊಳಂಗಿಲ್ಲ. ಅದು ದ ಕ್ರೆಡಿಟ್ ನಾಟ್ ಬಿಲಾಂಗ್ಸ್ ಟು ದೆಮ್. ದ ಕ್ರೆಡಿಟ್ ಬಿಲಾಂಗ್ಸ್ ಟು ಪೊಲೀಸ್, ನಾಟ್ ದೀಸ್ ಪೀಪಲ್. ಇವರು ಏನ್ ಬೇಕಾದ್ರೂ ಪಡ್ಕೊಳ್ಳಿ. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ನಮ್ದು ಅಂತ ಅಲ್ಲಿ. ಪ್ರಶ್ನೆ ಏನಂತಂದರೆ, ಅಶೋಕ್ ಅವ್ರು ಹೇಳಿದ ಒಂದು ಮಾತು ಏನು, ನಮ್ಮನ್ನು ಆಳತಕ್ಕಂಥ ಒಬ್ಬ ಸಮರ್ಥ ಹೋಮ್ ಮಿನಿಸ್ಟರ್ ಇರಬೇಕು, ಒಬ್ಬ ಮುಖ್ಯಮಂತ್ರಿ ಬೇಕು. ಯಾವ ಪಾರ್ಟಿಗಾರ ಬರಲಿ, ಏನಾಡ್ ಬಾದರ್ ವೆದರ್ ಕಾಂಗ್ರೆಸ್, ಬಿಜೆಪಿ, JDS, DMK. ಅವರಿಗೆ ಬಂತು ಪ್ರಶ್ನೆ. 6 ತಿಂಗಳಲ್ಲಿ ಮಂಗಳೂರನ್ನ ಡ್ರಗ್ ಮುಕ್ತ ಮಾಡ್ತೀವಿ ಅಂತ ಹೇಳಿ ಜುಲೈ ತಿಂಗಳಲ್ಲಿ ಹೇಳಿದ್ರು. ಜುಲೈ ತಿಂಗಳು 2023 ಜುಲೈ ತಿಂಗಳು 6 ತಿಂಗಳು ಆಯ್ತಾ ಮಂಗಳೂರು ಡ್ರಗ್ ಮುಕ್ತ ಆಯ್ತಾ? ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಬದಲು ನಮ್ಮ ಮಿತ್ರರಾದಂತ ಅಶೋಕ್ ಒಂದು ಇದನ್ನ ಹೇಳ್ತಾ ಇದ್ರು, ಏನು ಅಸಮರ್ಥ ಗೃಹ ಸಚಿವರು ಅಂತ ಹೇಳಿ. ಒಂದ್ ಮಾತನ್ನ ಹೇಳ್ತೀನಿ, ಯಾವ್ದೋ ಒಂದು ಮೈಸೂರಲ್ಲಿ ಒಂದು ಹೆಣ್ಮಗಳು ರೇಪ್ ಆಯ್ತು ಅಂದ್ರೆ 7 ಗಂಟೆಗೆ ಅಲ್ಲಾಕ್ ಹೋಗಿತ್ತು ಅಂತ ಹೇಳ್ತಾರೆ. ಆಮೇಲೆ ಎರಡನೇದು, ಬೆಂಗಳೂರಿನಲ್ಲಿ ಯಾರೋ ಒಬ್ಬ ಅಮಾಯಕ ಚಂದ್ರು ಸತ್ರೆ ಅವನು ಕೋಮುಗಲಭೆಯಿಂದ ಏನೋ ಉರ್ದು ಮಾತಾಡಲಿಲ್ಲ ಅಂತ ಹೇಳಿಲ್ಲ. ಇವ್ರು ಅಸಮರ್ಥರ ಅಥವಾ ಎಂಟೈರ್ ಏನೋ ನಮ್ಮ 4 ವರ್ಷ ಸರ್ಕಾರದಲ್ಲಿ ನಡೆದಂತ ಕೊಲೆಗಳನ್ನ ಕರ್ನಾಟಕದಲ್ಲಿ ಬೆಚ್ಚಿ ಬೀಳಿಸುವಂತ ಕೊಲೆಗಳನ್ನ ಮಾಡಿದ್ದು ಬಿಜೆಪಿ ಸರ್ಕಾರದಲ್ಲಿ. ಹಾಗಾಗಿ ಪರಮೇಶ್ವರ್ ಅವರು ನೀವೇನ್ ಮಾಡಿದ್ರಿ? ಪರಮೇಶ್ವರ್ ಸರಿ ಇಲ್ಲ. ನೋಡಿ, ಬಿಟ್ಟು ಇನ್ನು ಮುಂದೆ ನಿಮ್ಗೆ ಉತ್ತರ ಬೇಕಾ ಬೇಡವಾ? ಎಸ್, ಆ ತಾಳ್ಮೆಯಿಂದಿರಿ. ಸೊ ಕಳೆದ 1 ವರ್ಷದಲ್ಲಿ ನೀವು ಮಾತೆತ್ತಿದ್ರೆ ಹೆಣ್ಣು ರೋಡ್ಗಳಲ್ಲಿ ಮತ್ತೆ ಔಟರ್ ರಿಂಗ್ ರೋಡ್ ಅಲ್ಲಿ ಓಡಾಡಕ್ಕಾಗೋದಿಲ್ಲ. ನೈಜೀರಿಯರ ತೊಂದ್ರೆ, ಯಾರೋ ವಿದೇಶಿಗಳ ತೊಂದರೆ ಅಂತ ಹೇಳಿದ್ರು. ಯಾವ್ದಾದ್ರು ಒಂದು ಕೇಸ್ ರಿಜಿಸ್ಟರ್ ಆಗಿದ್ಯಾ? ಯಾವ್ದಾದ್ರು ಒಂದು ಗಲಾಟೆ ಆಗಿದ್ಯಾ? ಒಂದು ಗಲಾಟೆ ಅದು ನಮ್ಮ ಸರ್ಕಾರದಲ್ಲಿ ಆಗಿರ್ತಕ್ಕಂಥದ್ದಲ್ಲ. ಅದು ಬಿಜೆಪಿ ಸರ್ಕಾರದಲ್ಲಿ. ನಮ್ಮ ಸರ್ಕಾರದಲ್ಲಿ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿಲ್ಲ. ಒಂದು ಸಮರ್ಥ ಸರ್ಕಾರ ಇದ್ದಾಗ, ಒಂದು ಪ್ರಬುದ್ಧ ಸರ್ಕಾರ ಮತ್ತು ಪ್ರಬುದ್ಧ ಬಿಟ್ಟು ನೀವು ಮಂಗಳೂರು ಹೇಳಿದ್ದೇವೆ,
ನಾವು ಮಂಗಳೂರಲ್ಲಿ ಯಾವ ಡ್ರಗ್ಸ್ ಗಳನ್ನ ಇದ್ ಮಾಡಿದೀವಿ ನಾವು ಸಿಕ್ಕಿದಂತ ಎಲ್ಲಾರನ್ನು ಕೂಡ ಅಂದ್ರೆ ಅಲ್ಲಿ ಏನಾಗ್ತಾ ಇದೆ 15 ಬಿಜೆಪಿ ಶಾಸಕರಿದ್ದಾರೆ ಅವರೇ ಹೋಗಿ ಗೂಂಡಾಗಿರಿಗಳು ಮಾಡ್ತಾ ಇದ್ದಾರೆ ಅಂದ್ರೆ ಪೊಲೀಸರು ರೇಡ್ ಮಾಡಕ್ ಹೋದಾಗ ಬಿಜೆಪಿ ಶಾಸಕರು ಹೋಗ್ಬಿಟ್ಟು ರೇಡ್ ಮಾಡಬೇಡಿ ಹೌದಾ ರೌಡಿನ ಅರೆಸ್ಟ್ ಮಾಡಕ್ ಹೋದಾಗ ಗಲಾಟೆ ಮಾಡ್ತಾರೆ ಈ ಡ್ರಗ್ ಮೆನೆಸ್ ಏನಿದೆ ಅದನ್ನ ಸ್ಟಾಪ್ ಮಾಡಿದ್ದೇವೆ ಮಂಗಳೂರಿನಲ್ಲಿ ಒಂದು ಕಾಲದಲ್ಲಿ ಮಂಗಳೂರು ಮತ್ತೆ ಉಡುಪಿ ಇಡೀ ದೇಶದಲ್ಲಿ ಏನು ಪ್ರಸಿದ್ಧ ಆಗಿದೆ ಏನಕ್ಕೆ ಅಂತಂದ್ರೆ ಬುದ್ಧಿವಂತರು ಅಂತ ಹೇಳಿ ಇವತ್ತು ಅದನ್ನೇ ಇಡೀ ದೇಶದಲ್ಲಿ ಕೆಟ್ಟ ಹೆಸರುವಾಸಿ ಆಗದಂತ ಬಿಜೆಪಿ ಮಾಡಿರ್ತಕ್ಕಂಥ ಮಂಗಳೂರಿನ ಯಾವ ಗಲ್ಲಿಗೆ ನುಗ್ಗಿದ್ರು ಕೂಡ ಡ್ರಗ್ಸ್ ಸಿಗೋದಿಲ್ಲ ಅಷ್ಟು ಕಾನ್ಫಿಡೆನ್ಸ್ ಇದೆಯಾ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸರ್ಕಾರವನ್ನು ಅಚೀವ್ ಮಾಡಿದ್ದೇವೆ ನಾವು ಕೊಟ್ಟ ಮಾತನ್ನು ಉಳಿಸಿಕೊಂಡಿದ್ದೇವೆ ಒಂದು ರಿಪೋರ್ಟ್ ಬಂತು, ಎಲ್ಲಾ ಪತ್ರಿಕೆಗಳಲ್ಲೂ ಬಂತು, ಯಾವ ರೀತಿ ಕರ್ನಾಟಕ ಮತ್ತು ಇನ್ ಸ್ಪೆಸಿಫಿಕ್ ಬೆಂಗಳೂರಲ್ಲಿ ಕ್ರೈಮ್ ರೇಟ್ ಎಲ್ಲಾ ರಿಲೇಟೆಡ್ ಕ್ರೈಮ್, ವುಮೆನ್ ರಿಲೇಟೆಡ್ ಕ್ರೈಮು, ಬೇರೆ ಬೇರೆ ಎಲ್ಲ ಡ್ರಗ್ಸ್, ನ್ಯಾಷನಲ್ ಕ್ರೈಮ್ ಬ್ಯೂರೋ ನ್ಯಾಷನಲ್ ಕ್ರೈಮ್ ಬ್ಯೂರೋ ಎಲ್ಲರೂ ಸಹ ಒಂದು ಕ್ಲಿಯರ್ ಕಟ್ ಆಗಿ ಒಂದು ಸ್ಟಾಟಿಸ್ಟಿಕ್ಸ್ ಕೊಟ್ಟು ಯಾವ ರೀತಿ ಕ್ರೈಮ್. ಅಪ್ಪ ಆಯ್ತಪ್ಪ ರಘುವರೇ ಆಯ್ತು, ನಿಮ್ಮ ಆಯ್ತು ನಮ್ಮ ಅವಕಾಶ ಇದ್ದಾಗ ಯಾಕೆ ತಗೊಂತೀರಾ? ಕಳೆದ ಒಂದು ವರ್ಷದಲ್ಲಿ ಯಾವ ರೀತಿ ಎಲ್ಲಾ ಕ್ರೈಮ್ಸ್ ಜಾಸ್ತಿ ಆಗಿದೆ ಅಂತ ಹೇಳಿ ಒಂದು ಸ್ಟಾಟಿಸ್ಟಿಕ್ಸ್ ಸಮೇತ ಎಲ್ಲಾ ಪತ್ರಿಕೆಗಳು ಬಂತು. ಇಟ್ಸ್ ನಾಟ್ ಹಿಡನ್. ಅಷ್ಟು ಕ್ರೈಮ್ ಆಗ್ತಿದ್ರು ಸಹ ಗೃಹ ಮಂತ್ರಿಗಳ ಹೇಳಿಕೆಗಳನ್ನ ನೀವು ನೋಡ್ಕೊಂಡು ಹೋಗಿ ಯಾವ ರೀತಿ ಸಮರ್ಥನೆಯನ್ನ ಅವ್ರು ಕೊಟ್ಕೊಳ್ತಾರೆ ಮೀಡಿಯಾ ಮುಂದೆ ಬಂತೆ ಅಂತೇಳಿ. ಈಗ ಎಲ್ಲದಕ್ಕಿಂತ ಜಾಸ್ತಿ ಈ ಉಡ್ತಾ ಬೆಂಗಳೂರು ಅನ್ನೋ ಕಾನ್ಸೆಪ್ಟ್ ಅಲ್ಲೇ ಬರೋಣ. ಇಟ್ಸ್ ಅ ಫ್ಯಾಕ್ಟ್. ನೀವು ನಿಮ್ಮ ಇಡನ್ ಕ್ಯಾಮ್ರಾ ತೆಗೆದುಕೊಂಡೋಗಿ ನೀವು ಯಾರಾದರೂ ಒಬ್ರು ಅಂದ್ರೆ ರೆಕಗ್ನೈಸ್ಡ್ ಅಲ್ಲದೆ ಇರ್ತಕ್ಕಂಥ ಒಂದು ರಿಪೋರ್ಟ್ ಕಳಿಸಿ, ಈಗ ನಾನು ಹೇಳ್ತಿರ್ತಕ್ಕಂಥದ್ದು ವಾಸ್ತವನ ಇಲ್ಲ ಅನ್ನೋದು ನೋಡಿ ಚೆಕ್ ಮಾಡ್ಬಿಡೋಣ. ಈಗ ಇನ್ಕ್ಲೂಡಿಂಗ್ ಬಸವನಗುಡಿಗೆ ಹೋಗಿ BTM ಬನ್ನಿ. ಅದೇ ರೀತಿ ನಾವು ಏನು ಹೇಳ್ತಿದ್ದೀವಿ, ಈಗ ಉಮೇಶ್ ಸರ್ ಹೇಳ್ಬೋದು ಏನಂತಂದರೆ, ಈಗ ಪೊಲೀಸರು ಸಮರ್ಥರಿದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಆದರೆ ಪೊಲೀಸವ್ರಿಗೆ ನಾವೇ ಫೋನ್ ಮಾಡಿದ್ದೀವಿ, ನಾನೇ ಫೋನ್ ಮಾಡಿದ್ದೀನಿ. ನೋಡಿ ಇಲ್ಲಿ 4 ಉಕ್ಕಾಬಾರ್ ಇದೆ. ಆದರೆ ಉಕ್ಕಾಬಾರ್ ಅಂದರೆ ನಾನು ಬರೀ ಉಕ್ಕಾಬಾರ್ ಹೆಸರು ಹೇಳ್ತಿದ್ದೀನಿ ಅಷ್ಟೇ, ಅದ್ರಲ್ಲಿ ಏನು ಸೇಲ್ ಆಗುತ್ತೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅಂತ ಕಡೆ ನೀವು ಯಾಕೆ ಸರ್ ನೀವು ಏನು ಮಾಡ್ತಿಲ್ಲ ಅಂತ ಹೇಳಿದ್ರೆ ನಾವು ಏನು ಮಾಡಕ್ಕಾಗಲ್ಲ ಸರ್, ನೀವು MLA ಮಾತಾಡ್ಬಿಡಿ ಅಂತ. ನೋಡಿ ಅದು ಅರ್ಥ ಏನು ಗೊತ್ತಾ? ಅಂದ್ರೆ CV ರಾಮಣ್ಣ ಅದು ಗಾಂಜಾ ಸೆಂಟರ್, ಇಟ್ಸ್ ಅ ಡ್ರಗ್ ಸೆಂಟರ್. ಅಶೋಕ್ ಗೌಡ್ರೆ ನಿಮ್ಮ ಶಾಸಕರು ಬೆಂಗಳೂರು ಜಿಯೋಗ್ರಫಿ ಗೊತ್ತಿಲ್ಲ. ಅಶೋಕ್ ಗೌಡ್ರೆ ನೀವಿಬ್ರು ಕೂಡ ಒಂದು ರೆಸ್ಪಾನ್ಸಿಬಲ್ ಪಕ್ಷದ ವಕ್ತಾರರಾಗಿದ್ರೆ ಇದೊಂದು ಪ್ರಶ್ನೆಗೆ ನಿಮ್ಮಿಬ್ಬರಿಂದನೂ ಉತ್ತರ ಬೇಕು ನನ್ಗೆ. ಪೊಲಿಟಿಕಲ್ ಬ್ಲೇಮ್ ಗೇಮ್ ಆಯ್ತಪ್ಪ. ನಿಮ್ ಸರ್ಕಾರ ಇದ್ದಾಗ ಏನ್ ಮಾಡಿದ್ರಿ, ಇವ್ರು ಏನ್ ಮಾಡ್ತಿಲ್ಲ, ಸಜೆಸ್ಟ್ ಮಾಡಿ. ಬೀಂಗ್ ಅ ರೆಸ್ಪಾನ್ಸಿಬಲ್ ವಿರೋಧ ಪಕ್ಷ ಸಜೆಸ್ಟ್ ಮಾಡಿ ಅವ್ರಿಗೆ, ನೀವು ಎಲ್ಲಿಡುತ್ತಿದ್ದಾರೆ ಕಾಂಗ್ರೆಸ್ ಪಕ್ಷದವರು ಅಂತ ತೋರಿಸಿ ಅಲ್ಲ ನೋಡೋಣ. ನಾನು ಕಾಂಗ್ರೆಸ್ನ ನಮ್ಮ ಎಲ್ಲಾ ಶಾಸಕರಿಗೂ, ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಎಲ್ಲಾ ಶಾಸಕರಿಗೂ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಶಾಸಕರು ಅಂತ ಹೇಳ್ತೀರಿ, ಎಲ್ಲಾ ಶಾಸಕರುಗಳೇ ನಿಮ್ಮವರೇ 14 ಜನ ಇರೋದು, ನೀವು ಜಾಸ್ತಿ ಇದ್ದೀರಾ, ನಾವು ಕಮ್ಮಿ ಇದ್ದೀವಿ. ಈ ಎಲ್ಲಾ ಶಾಸಕರಿಗೂ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಅರೆ ಆಯ್ತಪ್ಪ, 12 ಜನ ಶಾಸಕರು ಏನಿದ್ದೀರಾ ಪ್ಲಸ್ 16 ಏನಿದ್ದೀರಾ ಅವ್ರು ಸಪರೇಟ್ ಆಗಿ ಇಟ್ಕೊಳ್ಳಿ. ನಿಮ್ ಕ್ಷೇತ್ರಗಳಲ್ಲಿ ಹೋಗ್ಬಿಟ್ಟು ನೀವೇ ಒಂದು ಹುಡುಗರನ್ನ ಅಪಾಯಿಂಟ್ ಮಾಡಿ ಕಳಿಸಿ, ಎಲ್ಲೆಲ್ಲಿ ಈ ಉಕ್ಕಾಬರಗಳಲ್ಲಿ ಏನೇನಾಗ್ತಿದೆ, ಎಲ್ಲೆಲ್ಲಿ ನಿಮಗೆ ಗಾಂಜಾ ಸೆಂಟರ್ಗಳು ಓಪನ್ ಆಗಿದೆ ಅಂತ ಹೇಳಿ. ಬಿಜೆಪಿ ಅವರು ಕಳಿಸ್ತೀರಾ? ಕಳಿಸ್ತೀವಿ. ಆದ್ರೆ ಅದಕ್ಕಿಂತ ಜಾಸ್ತಿ ಇವಾಗ ಮಹಾಭಾರತ ಕಾರ್ಯಕ್ರಮದಲ್ಲಿ ಬಿಗ್ ಅನೌನ್ಸ್ಮೆಂಟ್, ಕೇವಲ ಪ್ರೊಟೆಸ್ಟ್ ಮಾತ್ರ ಮಾಡೋದಿಲ್ಲ. ಮಂಗಳವಾರ ಬಿಜೆಪಿಯ ಶಾಸಕರು ಸ್ವಯಂ ಪ್ರೇರಿತರಾಗಿ ರಿಕ್ವೆಸ್ಟ್ ಮಾಡೋದೇನ್ ಗೊತ್ತಾ,
ನಿಮ್ಮ ಕ್ಯಾಮ್ರಾಗಳು ಯಾವ್ಯಾವ ಕಳ್ಸೋಣ ಕ್ಯಾಮ್ರಾಗಳು ಸರ್. ಇವತ್ತನೇ ಕಳ್ಸೋಣ. ಇವತ್ತು ಯಾಕೆ? ಬನ್ನಿ ನಮ್ಮ ಈಗ ಮುಂದಿನ ಬನ್ನಿ ಪೀಳಿಗೆ ನನ್ನ ಜೊತೆ ಬಗ್ಗೆ, ಬನ್ನಿ ಈಗಿನ ಪೀಳಿಗೆ ನನ್ನ ಬಗ್ಗೆ ಜೊತೆ ನಮ್ಮ ಬನ್ನಿ ಕಾಳಜಿ ಇದೆ. ನನ್ನ ಜೊತೆ ನನ್ನ ಜೊತೆ ಬನ್ನಿ ನನ್ನ ಜೊತೆ ಬನ್ನಿ ಯಾಕಂದ್ರೆ ಯಾರು ಕನ್ನಡ ಚಾನಲ್ ನೋಡಲ್ಲ ಅವ್ರ ನೋಡೋದೇ ಬೇರೆ ತರ ಚಾನಲ್ಸ್ ಬನ್ನಿ ಈಗ ಹೋಗೋಣ ಕ್ರಮ ಏನ್ ಕೈಗೊಂಡಿದ್ದೀರಾ ಕ್ರಮ ಏನ್ ನೋಡಿ ಕೈಗೊಂಡಿದ್ದೀರಾ ಬೆಂಗಳೂರಿನಲ್ಲಿ ನಾವು ಅವಾಗಲೇ ಒಂದು ಇನ್ಸ್ಟೆನ್ಸ್ ಅನ್ನು ಹೇಳಿದೆ, ಏನು ವಿದೇಶಿಗಳ ಡ್ರಗ್ ಪೆಡ್ಲರ್ಸ್ಗಳು ಏನಿದ್ರು ಆ ಆಟಾಟೋಪಗಳನ್ನ ನಡೀತಿತ್ತು ಅದೆಲ್ಲ ಕಂಟ್ರೋಲ್ ಮಾಡಿದ್ದೇವೆ. ಬೆಂಗಳೂರಿನಲ್ಲಿ ಎಷ್ಟು ಡ್ರಗ್ ಕೇಸ್ಗಳು ನಡೆದಿದೆ ಇನ್ನು ಆಲ್ಮೋಸ್ಟ್ ಕಮ್ಮಿ ಆಗಿದೆ. 100% ಆಗಿಲ್ಲ, ಅದನ್ನ ಏನು ಯಾವುದು ಒಂದೇ ಸರಿ ತೆಗೆದಾಕೋದಕ್ಕೆ ಆಗೋದಿಲ್ಲ. ಆದ್ರೆ ವಿ ಆರ್ ಎರಾಡಿಕೇಟಿಂಗ್ ಏನು ಡ್ರಗ್ಸ್ ಅನ್ನ ನಿರ್ಮೂಲನೆ ಮಾಡೋದಕ್ಕೆ ಸರ್ಕಾರ ಪಣ ತೊಟ್ಟು ಕೆಲಸ ಮಾಡ್ತಾ ಇದೆ 100%. ಎಸ್ ನಮ್ಗೆ ಗೊತ್ತಿಲ್ಲದೆ ಇರೋ ರೀತಿ ಕೆಲವು ನಡೀತವೆ ಅಂತ ಹೇಳಿದ್ರೆ ರನ್ನಿಂಗ್ ಔಟ್ ಆಫ್ ಟೈಮ್ ರನ್ನಿಂಗ್ So ಔಟ್ ಆಫ್ we ಟೈಮ್ will ನೀವು suggestions ಕೊಡಿ, 100% ನೈಜೀರಿಯಾದ ಬಗ್ಗೆ ಆಕ್ಟ್ ಮಾಡೋ ನೆಸೆಸಿಟಿ We have already taken an action. Now we have taken a very stringent- ನಿಮ್ಮ ಸಜೆಷನ್ ಕೂಡ ಬೇಕಿತ್ತು, ಸಮಯ ಕಮ್ಮಿ ಇದೆ. ಒಂದು ರಿಕ್ವೆಸ್ಟ್ ಅಪ್ಪ, ರಘು ದೊಡ್ಡೇರಿಯವರೇ, ನೀವು ಕೂಡ ಅಶೋಕ್ ಗೌಡ್ರೆ ನೀವು ಕೂಡ ನಿಮ್ಮ ಪಕ್ಷದ ನಾಯಕರಿಗೆ ಹೋಗಿ ಹೇಳಿ, ಈ ಮಂಗಳವಾರನೋ ಬುಧವಾರನೋ ಈ ವಾರದಲ್ಲಿ ಯಾವತ್ತೋ ಒಂದಿನ ನಾವು ರಿಪಬ್ಲಿಕ್ ಕನ್ನಡ ಒಂದು ಜವಾಬ್ದಾರಿಯುತ ಮಾಧ್ಯಮವಾಗಿ ನಿಮಗೆ ಎಲ್ಲೆಲ್ಲಿ ಬೇಕು ಕ್ಯಾಮ್ರಾ ಕಳಿಸ್ತೀವಿ. ನರ್ಸಿ ರೇಡ್ಗಳು ಕಂಟ್ರೋಲ್ ಮಾಡಲಿಕ್ಕೆ ನೀವು ದಿಟ್ಟವಾದ ಕ್ರಮವನ್ನ ಕೈಗೊಳ್ಳಿ. ಪೊಲೀಸ್ ಇಲಾಖೆನೂ ಸಪೋರ್ಟ್ ಮಾಡುತ್ತಪ್ಪ. ನೋಡೋಣ, ಎರಡು ಪಕ್ಷದವ್ರಿಗೂ ಒಂದು ಚಾಲೆಂಜು ಮಾಡಿಸ್ಲಿ, ನೋಡೋಣ ಅವತ್ತು ಯಾವತ್ತು ಹೇಳ್ತೀರಿ. ಅವತ್ತು ಇಡೀ ದಿನ ಬೇರೆ ಎಲ್ಲ ಸುದ್ದಿ ಬಿಟ್ಟು ಪ್ರಜ್ವಲ್ ರೇವಣ್ಣ ಅವ್ರದ್ದು ಸುದ್ದಿ ಬಿಟ್ಟು ನಾವು ಅದನ್ನ ಕವರ್ ಮಾಡ್ತೀವಿ. ಇಟ್ಸ್ ಅನ್ ಓಪನ್ ಚಾಲೆಂಜ್. ಧನ್ಯವಾದ ಧನ್ಯವಾದ. ಈಗಲೂ ಸರ್, ಈಗಲೂ ನೀವು ಡೇಟ್ ಕೊಡಿ, ನೀವು ಡೇಟ್ ಕೊಡಿ, ಬರ್ತಾರೆ ನಮ್ಮ ರಿಪೋರ್ಟರ್ಸ್. ಅಶ್ಯೂರೆನ್ಸ್ ರಿಪಬ್ಲಿಕ್ ಕನ್ನಡದು ಮಾಡೋಣ ಮಾಡೋಣ. ವೈ ಉಡ್ತಾ ಬೆಂಗಳೂರು ಅಂತ ಹೇಳಿ ನಮ್ಮ ಬೆಂಗಳೂರನ್ನ ಅವಮಾನ ಮಾಡೋದು ಬೇಡ. ಲೆಟ್ ಸ್ಟಾಪ್ ಇಟ್. ಇಫ್ ಇಟ್ ಇಸ್ ಬಿಕಮಿಂಗ್, ಲೆಟ್ ಸ್ಟಾಪ್ ಇಟ್. ನಾವು ರೆಡಿ ಇದ್ದೀವಿ, ನೀವು ಮಾಡಿ. ಸಹಕಾರ ನಮ್ಮ ಕಡೆಯಿಂದನೂ ಇರುತ್ತೆ, ನಿಮ್ಮ ಕಡೆಯಿಂದನೂ ಇರಲಿ. ಎನಿವೆ, ಇವತ್ತಿನ ಚರ್ಚೆಗಿದ್ದಿದ್ದು ಸಮಯ ಇಷ್ಟೇನೆ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.